ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕರ ಬಂದಿನೊಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ವೀಕ್ಷಕರು ಏನು ಪಕ್ಕದಲ್ಲಿ ಏನೋ ಒಂದು ಡಬ್ಬ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾನಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಆಲ್ರೆಡಿ ನೀವು ತಮ್ಮನೇಲಲ್ಲಿ ನೋಡಿರ್ತೀರ. ಇವತ್ತು ನಾನು ನಿಮಗೆ ಟೆಲಿಸ್ಕೋಪಿಕ್ ಚಾನಲ್ಸ್ಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಸ್ಪೇಷಿಯಸ್ ಸ್ಟುಡಿಯೋ ಕಡೆಯಿಂದ ನಮ್ಮ ಜೊತೆ ಭಾರ್ಗವ್ ಸರ್ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಪೂರ್ತಿ ಇದನ್ನೇ ಡ್ರಾವರ್ನ ಕಿತ್ಕೊಂಡ್ಬಂದು ಇಟ್ಬಿಟ್ಟಿದ್ದೀರಲ್ಲ ಸರ್ ಇದು. ಸೊ ಟೆಲಿಸ್ಕೋಪಿಕ್ ಚಾನಲ್ ಅಂದರೆ ಏನಕ್ಕೆ ಯೂಸ್ ಆಗುತ್ತೆ ಫಸ್ಟ್ ಹೇಳಿ ಸರ್. ನಾವು ಡ್ರಾಯರ್ ಚಾನಲ್ಸ್ ಅಂತ ಏನು ನಾರ್ಮಲಾಗಿ ಕರಿತೀವಲ್ಲ ಸರ್, ಅದು ಟೆಲಿಸ್ಕೋಪಿಕ್ ಚಾನಲ್ಸು. ಸೊ ಯೂಶಲಿ ಈಸಿಯಾಗಿ ಅರ್ಥ ಆಗಬೇಕಂದ್ರೆ ಡ್ರಾಯರ್ ಚಾನಲ್ಸ್ ಸರ್. ಡ್ರಾಯರ್ ಚಾನಲ್ಸ್. ಸೊ ಇವಾಗ ನೋಡಿ, ಇದು ಎಕ್ಸಾಂಪಲ್ ಬ್ರ್ಯಾಂಡಿಂಗ್ ಇಲ್ಲಿರುತ್ತೆ ಸರ್. ಇಲ್ಲಿ ಬರ್ಕೊಂಡಿರುತ್ತೆ. ಎಲ್ಲಿರುತ್ತೆ ಬ್ರ್ಯಾಂಡಿಂಗು? ಡಾರ್ಸೆಟ್ ಅವ್ರದ್ದು ಇದು. ಓಕೆನಾ. ಇದು ಬಂದು 2 ಟೈಪ್ಸ್ ಬರುತ್ತೆ ಸರ್ ಚಾನಲ್ಸ್ ಅಲ್ಲಿ. ಸಾಫ್ಟ್ ಕ್ಲೋಸರ್ ಮತ್ತೆ ನಾರ್ಮಲ್ ಬರುತ್ತೆ. ಎರಡು ತರ ಬರುತ್ತೆ. ಓಕೆನಾ. ಸೊ ಕಸ್ಟಮರ್ ಬಜೆಟ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಕೊಟ್ಟಿರ್ತೀವಿ. ಬೈ ಡಿಫಾಲ್ಟ್ ಎಲ್ಲರೂ ರೆಗ್ಯುಲರ್ ಸಾಫ್ಟ್ ಕ್ಲೋಸರ್ಸ್ ಇದು ಚಾನಲ್ಸ್ ಇರುತ್ತೆ. ಅಪ್ಗ್ರೇಡ್ ಮಾಡ್ಕೊಳಂಗಿದ್ರೆ ಅಪ್ಗ್ರೇಡ್ ಮಾಡ್ಕೋಬೋದು ಸರ್ ಇವಾಗ ನಮ್ಮಲ್ಲಾದ್ರೆ. ಸೊ ಈಗ ಎಕ್ಸಾಂಪಲ್ ಈ ಸೈಜಸ್ ಬರುತ್ತೆ ಇದ್ರಲ್ಲಿ ಮತ್ತೆ. ಅಂದರೆ ಉದ್ದನ ಅಗಲನ? ಇದು ಸರ್ ಉದ್ದ ಸೈಜಸ್ ಬರುತ್ತೆ. 10 ಇಂಚಸ್ ಇಂದ ಸ್ಟಾರ್ಟ್ ಆಗುತ್ತೆ ಅಪ್ ಟು 24 ಇಂಚಸ್ ತನಕನೂ ಬರುತ್ತೆ. ಇನ್ನು ಎಕ್ಸ್ಟ್ರಾ ಅಗೇನ್ಸ್ಟ್ ಇದು ಮಾಡ್ಕೊಳ್ತಾರೆ ಕಂಪ್ನೀಸು. ಬಟ್ ನಾರ್ಮಲ್ ಆಗಿ ನಾವು ಯೂಸ್ ಮಾಡೋದು ಈಗ ಇಂಟೀರಿಯರ್ಸ್ ಆಗಿರ್ಬೋದು 20 ಇಂಚಸ್ ಮ್ಯಾಕ್ಸಿಮಮ್ ಯೂಸ್. 20 ಇಂಚಸ್. ಹೌದು ಸರ್. ಉದ್ದ ಹಿಂಗೆ ಎಳಿಯೋದು. ಅಗಲ ಎಷ್ಟು ಬರುತ್ತೆ ಇದರಲ್ಲಿ? ಇದಾಗಲ ನಾರ್ಮಲ್ ಸರ್, ಸ್ಟ್ಯಾಂಡರ್ಡ್ ಸೈಜ್. ಅದರಲ್ಲೇನು ನಮಗೆ ಆಪ್ಷನ್ ಇರಲ್ಲ, ಸ್ಟ್ಯಾಂಡರ್ಡ್ ಇಷ್ಟು ಬರುತ್ತೆ. ಓಕೆ, ಇದನ್ನ ಇಲ್ಲಿ ಇಟ್ಬಿಡೋಣ. ದೀಸ್ ಆರ್ ದ ಆಲ್. ಅದನ್ನು ತೋರಿಸಿ. ಇವಾಗ ಇದು ಚಿಕ್ಕದು ನೋಡಿ ಸರ್. ಸೊ ಇದು 3 ಸೈಜ್ ಇಲ್ಲೇ ಇದೆ. 3 ಸೈಜ್ ಇಲ್ಲೇ ಇದೆ. ಇದೇನು ಸೈಜು ಸರ್? ಇದು ಬಂದು 12 ಇಂಚಸ್. 12 ಇಂಚಸ್ ಇರ್ಬೋದು. ಇದೊಂದು 14 ಇಂಚಸ್. 18 ಇಂಚಸ್ ಲಾಂಗೆಸ್ಟ್ ಅಲ್ವಾ ಸರ್ ಇದು? ಹೌದು, 20 ಇಂಚಸ್ ಬರುತ್ತೆ. ಸೊ ಡಿಪೆಂಡಿಂಗ್ ಆನ್ ದ ರಿಕ್ವೈರ್ಮೆಂಟ್ ಅದು ಇದು ಮಾಡ್ಕೋಬಹುದು. ಓಕೆ, ಸೊ ಇದರಲ್ಲಿ ನಮಗೆ 2 ಪಾರ್ಟ್ ಬರುತ್ತೆ. ಒಂದು ಇದು ಹಿಂಗೆ ಮುಂದಕ್ಕೆ ಹೋಗುತ್ತೆ. ದಿಸ್ ಇಸ್ ದ ಸ್ಲೈಡಿಂಗ್ ಮೆಕ್ಯಾನಿಸಮ್ ಅಲ್ವಾ ಸರ್ ಇದು? ಹೌದು. ಓಕೆ, ಸೊ ಈ ಥರ ಸ್ಲೈಡ್ ಆಗುತ್ತೆ, ಈ ಥರ ಹೊರಗಡೆ ಬರುತ್ತೆ. ಹೌದು. ಸೊ ಸಾಫ್ಟ್ ಕ್ಲೋಸರಲ್ಲಿ ನಿಧಾನಕ್ಕೆ ಈ ಥರ ಕ್ಲೋಸ್ ಆಗುತ್ತೆ. ಓಕೆ. ರೆಗ್ಯುಲರಲ್ಲಿ ಮೆಕ್ಯಾನಿಸಮ್ ಅಲ್ಲಿ ಸಾಫ್ಟ್ ಒಂದಿರುತ್ತೆ, ಫಾಸ್ಟ್ ಆಗಿ ಆಗುವಂಥದ್ದು. ಸೊ ಇದರಲ್ಲಿ ನಮಗೆ ಬ್ರ್ಯಾಂಡ್ಸ್ ಯಾವ್ಯಾವ ಬ್ರ್ಯಾಂಡ್ಸ್ ಸಿಗುತ್ತೆ ಇವಾಗ ಮಾರ್ಕೆಟಲ್ಲಿ ಇರೋ ಬ್ರ್ಯಾಂಡ್ಗಳು? ಅದೇ ಸರ್, ನಾರ್ಮಲ್ ಇವಾಗ ಹಿಂಚಸ್ ಹೆಂಗೆ ಸಿಗುತ್ತಲ್ಲ ಸೇಮ್ ಹಿಂಚಸ್, ಸಾರಿ ಹಾಫ್ಲೆ ಆಗಿರ್ಬೋದು, ಹೆಟಿಚ್ ಆಗಿರ್ಬೋದು. ಓಕೆ. ಸೊ ಅಲ್ಲಿಂದ ಕೆಳಗಡೆ ಟಾಪ್ ಟು ಬಾಟಮ್ ಹೇಳ್ತಾ ಬನ್ನಿ. ಟಾಪ್ ಅಂದ್ರೆ ಯಾವ್ದಿದೆ? ಹೆಟಿಚ್ ಸರ್. ಹೆಟಿಚ್ ಹಾಫ್ಲೆ. ಹೌದು. ಬ್ಲಮ್ ಸಿಗುತ್ತೆ. ಬ್ಲಮ್ ಟ್ಯಾಂಡಮ್ ಬಾಕ್ಸಸ್ ಅಲ್ಲಿ ತುಂಬಾ ಫೇಮಸ್. ಸೊ ಅದಾದ್ಮೇಲೆ ಗೋದ್ರೇಜ್ ಸಿಗುತ್ತೆ. ಎಬ್ಕೋ ಸಿಗುತ್ತೆ. ಮತ್ತೆ ಇನ್ನೂ ತುಂಬಾ ಮಲ್ಟಿಪಲ್ ಬ್ರಾಂಡ್ಸ್ ಇದೆ ಸರ್. ಇಲ್ಲೊಂದು ತೋರಿಸಿದ್ರಲ್ಲ ಡಾರ್ಸೆಟ್ ಸಿಗುತ್ತೆ. ಡಾರ್ಸೆಟ್ ಮತ್ತೆ ಪೆಡ್ಲರ್ ಸಿಗುತ್ತೆ. ಪೆಡ್ಲರ್ ಸಿಗುತ್ತೆ. ಓಕೆ. ತುಂಬಾ ಇದ್ರಲ್ಲಿ ಆಪ್ಷನ್ಸ್ ಇದೆ. ಬಟ್ ಫೆಮಿಲಿಯರ್ ಇರೋದು ನಾವು ತುಂಬಾ ಜಾಸ್ತಿ ಯೂಸ್ ಮಾಡೋದು ಸರ್ ಎಬ್ಕೋ ಮತ್ತೆ ಗೋದ್ರೇಜ್. ಎಬ್ಕೋ, ಗೋದ್ರೇಜ್, ಹೆಟಿಚ್, ಹಾಫ್ಲೆ. ದೀಸ್ ದ 4 ಬ್ರ್ಯಾಂಡ್ಸ್ ತುಂಬಾ ಯೂಸ್ ಮಾಡ್ತೀರಾ. ಓಕೆ. ಇದರಲ್ಲಿ ನಾವು ಲೈಕ್ ಕ್ವಾಲಿಟಿನ ಹೇಗೆ ಕಂಡುಹಿಡಿಯೋದು? ಯಾರಾದರೂ ಲೋಕಲ್ ಕ್ವಾಲಿಟಿ ಕೊಡ್ತಿದ್ದಾರೆ ಸರ್ ಇದರಲ್ಲಿ? ಮತ್ತೆ ತೂಕದ ಬರುತ್ತೆ ಸರ್. 35 kg ಕೆಪಾಸಿಟಿ, 45 kg ಕೆಪಾಸಿಟಿ. ಇದರಲ್ಲೂ ಕೆಜಿ ಲೆಕ್ಕ ಬರುತ್ತೆ. ಓಕೆ. ಹೆವಿ ಅಂತ ಬರುತ್ತೆ, ಲೈಟು ಬರುತ್ತೆ. ಸೊ ಈಗ ಎಕ್ಸಾಂಪಲ್ ಚಿಕ್ಕ ಡ್ರಾಯರ್ ಹಾಕ್ಬೇಕಂದ್ರೆ ಹೆವಿದ್ ಬೇಕಾಗಲ್ಲ ಸರ್, ನಾರ್ಮಲ್ ಬೇಕಾಗಲ್ಲ. ಸೊ ಇದನ್ನೇನು ಕಸ್ಟಮರ್ ಕೇಳೋದು ಬೇಡ. ಇದು ನಮ್ಮ ಇಂಟೀರಿಯರ್ ಆಗ್ಬೇಕಾದ್ರೆ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ನಾವು ಮಾಡಿರ್ತೇವೆ. ಈಗ 90 kg ಕೆಪಾಸಿಟಿ ಇರೋ ಚಾನಲ್ ಬರುತ್ತೆ ಸರ್. ಸೊ ಎಕ್ಸಾಂಪಲ್ ಇವಾಗ ನಾವು ಈಗ ಲೇಟೆಸ್ಟ್ ಆಗಿ ಸ್ಲೈಡಿಂಗ್ ಇದು ಮಾಡ್ತೇವೆ ಗೊತ್ತಾ, ಅಲ್ಲೆಲ್ಲ 90 kg ಚಾನಲ್ ಹಾಕ್ಬೇಕು. 90 kg ಇದು. ಇಲ್ಲಾಂದ್ರೆ ಅದು ತಡಿಯಲ್ಲ, ಬಿಕಾಸ್ ಪ್ಲೈವುಡ್ ಬಾರ ಫುಲ್ ತಡಿಬೇಕಲ್ಲ. 7 ಫೀಟ್ ಅಷ್ಟು ಬರುತ್ತೆ ಅದು ಸ್ಲೈಡಿಂಗ್ ಡ್ರೆಸ್ಸಿಂಗ್ ಟೇಬಲ್ ಬರೋದು. ಮತ್ತೆ ನಾರ್ಮಲ್ ಡ್ರಾಯರ್ಸ್ಗೆ ಏನಿರುತ್ತೆ ಇದೆಲ್ಲ 35 kg 45 kg ಸಾಕು ಸರ್. ಸೊ ಅದನ್ನ ನಾವು ಡಿಫಾಲ್ಟ್ ಅಲ್ಲಿ ಹಾಕ್ತೀವಿ. ನಾವು ಅದನ್ನ ಏನು ಕ್ಲೈಂಟ್ ರಿಕ್ವೈರ್ಮೆಂಟ್ ಅಂತ ಏನಿರಲ್ಲ. ಮತ್ತೆ ಸಾಫ್ಟ್ ಕ್ಲೋಸರ್ ರೆಗ್ಯುಲರ್, ಅದೊಂದು ಮಾತ್ರ ಕ್ಲೈಂಟ್ ರಿಕ್ವೈರ್ಮೆಂಟ್ ನೋಡ್ಕೊಂಡಿರ್ಬೇಕಾಗುತ್ತೆ ಅಷ್ಟೇ ಅಲ್ವಾ ಸರ್? ಇದರಲ್ಲಿ ಲೈಕ್ ಬ್ರ್ಯಾಂಡ್ ವೈಸ್ ಹೇಳಬೇಕು ಅಂತಂದ್ರೆ ಮಿನಿಮಮ್ ಯಾವ ರೇಟಲ್ಲಿ ಸಿಗುತ್ತೆ, ಮ್ಯಾಕ್ಸಿಮಮ್ ಯಾವ ರೇಟಲ್ಲಿ ಸಿಗುತ್ತೆ ಸರ್? ಇವಾಗ ಇದು ಆಕ್ಚುಲಿ ಈಗ ಇದನ್ನೇ ತಗೊಳ್ಳಿ. ಹಾಫ್ಲೆ ತಗೊಳ್ಳಿ ಸರ್. ಇದೇ ತಗೊಳ್ಳೋಣ. ಹಾಫ್ಲೇದ ಇದು? ಹೌದು ಸರ್. ಹಾಫ್ಲೇದ ಇಲ್ಲೇ ಕವರ್ ಇದೆ. ಹಾಫ್ಲೇದ ಇದೆ. ಈಗ ಹಾಫ್ಲೇದ ನಾವು 8 ಇಂಚು 10 ಇಂಚು ತಗೊಂತಾ ಇದ್ದೀವಿ. ಇದು ಬಂದು ನಿಮಗೆ ಆಲ್ಮೋಸ್ಟ್ ಒಂದು 1000 ರುಪೀಸ್ ಸರ್. ಈ ಸೈಜ್ ಇದು ಸಾಫ್ಟ್. ಹೌದು. ಈ ಸೈಜ್ ಅಲ್ಲಿ ಸಾಫ್ಟ್ ಕ್ಲೋಸರ್ ಬೇಕು, ಹಾಫ್ಲೆ ಬೇಕು ಅಂದ್ರೆ 800 to 1000 ಬರುತ್ತೆ ಸರ್. ಪೇರ್ಸ್ ಅಲ್ಲಿ ಬರುತ್ತೆ. ಇದೆಲ್ಲ ಪೇರ್ ಬರುತ್ತೆ. ಓಕೆ, ಅಂದ್ರೆ 500 ಒಂದು ಪೀಸ್ ಬಿದ್ದಂಗೆ ಆಯ್ತು. ಹೌದು ಸರ್. ಓಕೆ. ಇದರಲ್ಲಿ ಕಮ್ಮಿಗೆ ಹೋಗ್ಬೇಕು ನಾವು ಅವಾಗ? ರೆಗ್ಯುಲರ್ ಹೋಗಬೇಕು. ಯಾವ್ದು ಹೋಗ್ಬೇಕಾಗುತ್ತೆ? ರೆಗ್ಯುಲರ್ ಇಂಚಸ್ ಅಲ್ಲ, ಸಾಫ್ಟ್ ಬೇಕು. ಬೇರೆ ಬ್ರ್ಯಾಂಡ್ ಸಾಫ್ಟ್ ಅಲ್ಲಿ ಬೇರೆ ಬೇಕಂದ್ರೆ ಮತ್ತೆ ನಮಗೆ ಬೇರೆ ಬ್ರ್ಯಾಂಡ್ಸ್ ಇದೆ ಸರ್. ಡಾರ್ಸೆಟ್ ಇದೆ, ಪೆಡ್ಲರ್ ಇದೆ, ಗೋದ್ರೇಜ್. ಪೆಡ್ಲರ್, ಡಾರ್ಸೆಟ್, ಗೋದ್ರೇಜ್ ಕಮ್ಮಿ ಸರ್. ಏನ್ ರೇಟ್ ಮಾಡ್ತಾರೆ ಕಂಪ್ಯಾರಿಟಿವ್ಲಿ? ಕಂಪ್ಯಾರಿಟಿವ್ಲಿ ಇದೇ
ತರ ಸೇಮ್ ಇದೆ, ಸಾಫ್ಟ್ ಕ್ಲೋಸರ್ ಬೇಕು. ಹಾಫ್ ಆಫ್ ದ ಪ್ರೈಸ್. ಹಾಫ್ ಆಫ್ ದ ಪ್ರೈಸ್ 500 ರೂಪಾಯಿ ಕೊಡ್ತಾರಾ? ಓಕೆ, ಏನು ಕಮ್ಮಿನೇ ಬರುತ್ತೆ ಸರ್, ಬಿಕಾಸ್ ಹಾಫ್ಲೆ ಕಾಸ್ಟ್ಲಿ, ಬಿಕಾಸ್ ಇವರು ಪ್ಯೂರ್ ಎಸ್ ಎಸ್ ಸರ್. ಇದು ಪ್ಯೂರ್ ಎಸ್ ಎಸ್? ಹೌದು, ಮಟೀರಿಯಲ್ ತುಂಬಾ ಜನ ಗೊತ್ತಿರಲ್ಲ. ಹೌದು, ಇದು ಪ್ಯೂರ್ ಎಸ್ ಎಸ್. ಹೌದು ಸರ್. ಓಕೆ, ವಾಟ್ ಅಬೌಟ್ ಬೇರೆ ಬ್ರ್ಯಾಂಡ್? ಬೇರೆದೆಲ್ಲ ನಿಕಲ್ ಕೋಟೆಡ್. ನಿಕಲ್ ಕೋಟೆಡ್ ಬರುತ್ತೆ, ಎಸ್ ಎಸ್ ಬರುತ್ತೆ. ಮತ್ತೆ ಸರ್ ಇವಾಗ ಕಮ್ಮಿ ಅಂದಾಗ ಏನಂದ್ರೆ ಅದೆಲ್ಲ ಆಬ್ವಿಯಸ್ಲಿ ಏನೋ ಒಂದು ಕ್ಲಿನ್ಸ್ ಇರುತ್ತೆ, ಅದನ್ನ ಏನು ಅಂತ ತಿಳ್ಕೊಬೇಕು. ಯಾಕೆ ಕಮ್ಮಿ ಕೊಡ್ತಾ ಇದ್ದಾರೆ ಅದನ್ನ ತಿಳ್ಕೊಬೇಕು. ಬ್ರ್ಯಾಂಡ್ ವ್ಯಾಲ್ಯೂ ಜೊತೆಲಿ ಮಟೀರಿಯಲ್ ಬ್ರ್ಯಾಂಡ್ ಅಲ್ಲೇ ಮಲ್ಟಿಪಲ್ ವೆರೈಟೀಸ್ ಬರುತ್ತೆ ಸರ್. ಸೊ ಅದನ್ನ ನಾವು ಕೇಳಿ, ನಾನು ಹೇಳ್ದಂಗೆ ತೂಕದ ಲೆಕ್ಕ ಇರ್ಬೋದು, ಕ್ವಾಲಿಟಿ, ಮತ್ತೆ ಕೋಟಿಂಗ್ ಇರ್ಬೋದು. ಹೌದು. ಸೊ ಮತ್ತೆ ಈ ಬಾಲ್ ಬೇರಿಂಗ್ಸ್ ಇದೆಲ್ಲ ಸರ್. ಸೊ ಇದೆಲ್ಲ ನಾವು ಕಾಸು ಕೊಟ್ಟಂಗೆ ಇರುತ್ತೆ ಸರ್. ಸೊ ಈಗ ಕಮ್ಮಿ ಸಿಗುತ್ತೆ, ಈಗ ಎಕ್ಸಾಂಪಲ್ ಹಾಫ್ಲೆಲ್ಲ ಕಮ್ಮಿ ಸಿಗುತ್ತೆ. ಓಕೆ ಓಕೆ, ಇದರಲ್ಲಿ ಹಾಫ್ಲೆಲ್ಲೂ ಕಮ್ಮಿ ಸಿಗುತ್ತೆ. ಸೊ ಅದ್ರ ಮೇಲೆ ಡಿಪೆಂಡ್. ಓಕೆ 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 ಓಕೆ. ಸೊ ಈಗ ನೀವೇನು ರೆಕಮೆಂಡ್ ಮಾಡ್ತೀರಾ? ಒಂದು 1000 ರೂಪಾಯಿ ಹಾಕೋದು ರೆಕಮೆಂಡ್ ಮಾಡ್ತೀರಾ, 500 ರೂಪಾಯಿ ಹಾಕೋದು ರೆಕಮೆಂಡ್ ಮಾಡ್ತೀರಾ? ನೀವು ದುಡ್ಡಿದಷ್ಟು ಅಂತ ಹೇಳ್ತೀರಾ? ಸೊ ಡಿಪೆಂಡ್ ಆನ್ ಕಸ್ಟಮರ್ ಬಜೆಟ್ ಸರ್. ಈಗ ಲೈಕ್ ಅಫೋರ್ಡೆಬಿಲಿಟಿ ಫಸ್ಟ್, ಮತ್ತೆ ಅವ್ರ ಪರ್ಪಸ್. ಸೊ ಈಗ ಲೈಕ್ ಓಕೆ ಸರ್ 5 to 6 years ಬರಲ್ಲ. ಈಗ ಸ್ವಲ್ಪ ಜನ ಬರ್ತಾರೆ ಸರ್, ನನಗೆ ಇನ್ ಪರ್ಟಿಕ್ಯುಲರ್ ನಮಗೆ ಹಾಫ್ಲೇನೇ ಬೇಕು, ಹೆಡ್ ಈಚೆ ಬೇಕು. ಫಸ್ಟ್ ಹೆಡ್ ಈಚೆ ಸರ್, ಹೆಡ್ ಈಚ್ ಅಂತಾರೆ ಎಲ್ಲರೂ. ಫಸ್ಟ್ ಬರೋದು ಹೆಡ್ ಈಚೆ ಸರ್. ನೀವು ಯಾಕಂದ್ರೆ ಒಂದ್ಸರಿ ಮಾರ್ಕೆಟ್ ಔಟ್ ಸರ್ಕಲ್ ಅಲ್ಲಿ ಕೇಳ್ಕೊತಾರೆ ಯಾವ್ದು ಬೆಸ್ಟ್ ಅಂತ ಕೇಳ್ತಾರೆ, ಎಲ್ಲರೂ ಹೆಡ್ ಈಚ್ ಅಂತಾರೆ. ಅದಾದ್ಮೇಲೆ ಹಾಫ್ಲೇ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ, ಹಾಫ್ಲೇನೂ ಚೆನ್ನಾಗಿದೆ, ಹಾಫ್ಲೇಗೆ ಒಪ್ಕೋತಾರೆ. ಬಿಕಾಸ್ ಇದು ಇವಾಗ ಕಂಪ್ನಿಲಿ ಏನೇ ಆದರೂ ನಾಳೆ ದಿನ ನಾವು ನೋಡ್ಕೋತೀವಿ ಸರ್, ಬಿಕಾಸ್ ವಾರಂಟಿ ನಮ್ಮ ಕಡೆಯಿಂದನೇ ಬರುತ್ತೆ. ಮತ್ತು ನಮಗೆ ಕಂಪ್ನಿ ಡೈರೆಕ್ಟಾಗಿ ಬರೋದ್ರಿಂದ OEM ಸೆಕ್ಟರ್ ಸರ್. ಸೊ OEM ಸೆಕ್ಟರ್ಗೆ ಡೈರೆಕ್ಟಾಗಿ ಬರುತ್ತೆ ಐಟಮ್ಸು. ಏನೇ ಆದ್ರೂ ನಾಳೆ ದಿನ ನಾವು ಮುಂದೆ ನಿಂತ್ಕೊಂಡು ಇದನ್ನು ಕ್ಲಿಯರ್ ಮಾಡಿಸ್ಕೊಡ್ತೀರಾ. ಇದ್ರ ಮೆಕ್ಯಾನಿಸಮ್ ಇರುತ್ತಲ್ಲ ಸರ್, ಸಾಫ್ಟ್ ಕ್ಲೋಸಿಂಗ್ ಮೆಕ್ಯಾನಿಸಮ್. ಸೊ ಹಾಫ್ಲೇಲಿ ಹೋದರೆ ನಮ್ಗೆ ಎಷ್ಟು ವರ್ಷ ಮೆಕ್ಯಾನಿಸಮ್ ಹಾಗೇ ಇರುತ್ತೆ, ಲೋಕಲ್ ಬ್ರ್ಯಾಂಡ್ಗೆ ಹೋದರೆ ಸರ್ ಈಗ ಸಾಫ್ಟ್ ಕ್ಲೋಸರ್ ಹೋಯ್ತು ಅಂದರೆ ರೆಗ್ಯುಲರ್ ಅಷ್ಟೇ, ಅದು ರೆಗ್ಯುಲರ್ ಆಗಿಬಿಡುತ್ತೆ ಅಷ್ಟೇ, ಏನು ಬೇರೆ ಏನಾಗಲ್ಲ. ಸಿಂಪಲ್ ಸರ್ ಅದು. ಈಗ ಸಾಫ್ಟ್ ಕ್ಲೋಸರಲ್ಲಿ ಈಗ ಈ ಸಾಫ್ಟ್ ಮೆಕ್ಯಾನಿಸಮ್ ಹೋಯ್ತು ಅಂದರೆ ನಾರ್ಮಲಾಗಿ ವರ್ಕ್ ಆಗುತ್ತೆ. ಆ ಮೆಕ್ಯಾನಿಸಮ್ ಇದೆಯಲ್ಲ ಸರ್, ಅದಕ್ಕೆ ಗ್ಯಾರಂಟಿ ಏನಾದರೂ? ಇಲ್ಲ, ನಾರ್ಮಲ್ ಸರ್. ಇವಾಗ ಇದಕ್ಕೇನು ವಾರಂಟಿ ಕೊಡ್ತಾರಲ್ಲ, ಏನು ವಾರಂಟಿ ಇದಕ್ಕೆ? ಹಾಫ್ಲಿಗೆ 3 to 5 years ಡಿಪೆಂಡಿಂಗ್ ಆನ್ ದ ಪ್ರಾಡಕ್ಟ್ ಸರ್. ಒಂದೊಂದಕ್ಕೆ ಒಂದೊಂದು ಥರ 3 to 5 years ಇದಕ್ಕೆ ವಾರಂಟಿ ಇರುತ್ತೆ. ಬೇರೆ ಬ್ರ್ಯಾಂಡ್ ಎಷ್ಟು ಕೊಡ್ತಾರೆ ಸರ್? ಈಗ ಪೆಗ್ಲರ್ 5 years ಅವರು 5 years ಕೊಡ್ತಾರೆ ಸರ್. ನಾರ್ಮಲ್ಗೂ ಕೊಡ್ತಾರೆ, ಓಕೆ, ಎಲ್ಲದಕ್ಕೂ ಕೊಡ್ತಾರೆ. ಬಿಕಾಸ್ ಇಲ್ಲಿ ಸಾಫ್ಟ್ ಮೈನ್ ಅಷ್ಟೇ ಸರ್. ಸೊ 5 years ಒಳಗಡೆ ಸಾಫ್ಟ್ ಏನಾದರೂ ಹೊರಟೋಯ್ತು ಅಂದರೆ ಇದು ಬೇರೆನೇ ಪೀಸ್ ಕೊಡ್ತಾರೆ ನಮಗೆ? ಹೌದು ಬೇರೆ ಸರ್, ಬೇರೆ ಹೊಸದೇ ಕೊಟ್ಬಿಡ್ತಾರೆ. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದರೆ ಇದುವರೆಗೂ ನಾವು ಒಂದು ರಿಪ್ಲೇಸ್ಮೆಂಟ್ ತೊಗೊಂಡಿಲ್ಲ. ಬಟ್ ಇನ್ನೂ ತಗೊಂಡಿಲ್ಲ, ಆಗಲ್ಲ, ಹೋಗಲ್ಲ. ಯಾವ ಬ್ರ್ಯಾಂಡಲ್ಲೂ ಯಾವುದಲ್ಲೂ ಹೋಗಿಲ್ಲ ಸರ್. ಟೆಲಿಸ್ಕೋಪಿಕ್ ಚಾನಲ್ ಇದುವರೆಗೂ ಒಂದು ಯಾವುದೋ ರಿಪ್ಲೇಸ್ಮೆಂಟ್ ತೊಗೊಂಡಿಲ್ಲ. ಓಕೆ ಓಕೆ, ಬಿಕಾಸ್ ವೇರಿಯಂಟ್ ಇದೆ ಸರ್. ನಾವೀಗ ಎಕ್ಸಾಂಪಲ್ ಇವಾಗ ಇದು 35 kgs ಕೆಪಾಸಿಟಿ ಇರುತ್ತೆ. ನಾವು ಓವರ್ಲೋಡ್ ಹಾಕಿದ್ರೆ ಅವ್ರು ಕೊಡಲ್ಲ, ಕ್ಲೈಮ್ ಆಗಲ್ಲ ಸರ್. ಈಗ ನಾವು ಆ ಕೆಪಾಸಿಟಿ ಮೀರಿ ನಾವು ಅದ್ರ ಮೇಲೆ ಹಾಕಿ ಭಾರ ಹಾಕಿ ಹೋಯ್ತು ಅಂದರೆ 100% ಕ್ಲೈಮ್ ಆಗಲ್ಲ. ಅವರು ಎಲ್ಲ ಚೆಕ್ ಮಾಡ್ಕೊಂಡೇ ಕೊಡ್ತಾರೆ ನಾವು ಎಷ್ಟಕ್ಕೆ ಹಾಕಿದ್ದು. ಅದಕ್ಕೆ ನಾನು ಆವಾಗಲೇ ಹೇಳಿದೆ ಸರ್ ನಿಮಗೆ, ಅದು ಕ್ಲೈಂಟ್ ಹೇಳೋದು ಬೇಡ, ನಾವು ವೆಯ್ಟ್ ನೋಡ್ಕೊಂಡು ನಾವು ಹಾಕಿರ್ತೀವಿ. ಅದೆಲ್ಲ ನೀವು ನೋಡ್ಕೊಂತೀರಾ? ಅದೆಲ್ಲ ನಾವು ನೋಡ್ಕೊತೀವಿ ಸರ್. ಓಕೆ ಓಕೆ, ಬಟ್ ಬ್ರ್ಯಾಂಡ್ ಮಾತ್ರ ನಾವು ಚೂಸ್ ಮಾಡಬೇಕು. ಹೌದು ಸರ್, ನಮ್ಮ ಬಜೆಟ್ ಮೇಲೆ ಹೋಗುತ್ತೆ ಸರ್. ಹೌದು. ಓಕೆ ಓಕೆ. ಸೊ ನೀವು ನಿಮ್ಮ ಯಾವ ಪ್ಯಾಕೇಜಲ್ಲಿ ಇದನ್ನ ಹಾಕ್ತೀರಾ? ಯಾವ ಪ್ಯಾಕೇಜಲ್ಲಿ ಯಾವ ಬ್ರ್ಯಾಂಡ್ ಆ್ಯಡ್ ಮಾಡಿ? ಸರ್ ಡೈಮಂಡ್ ಪ್ಯಾಕೇಜ್ ಮಾತ್ರ ಹಾಫ್ಲೆ ಸರ್. ಡೈಮಂಡ್ ಮಾತ್ರ ಹಾಫ್ಲೆ. ಇನ್ನು ಮಿಕ್ಕಿದೆಲ್ಲ ಡಾಟ್ ಸೆಟ್, ಎಪ್ಕೋ, ಪೆಗ್ಲೆಟ್ಸ್, ಗೋಲ್ಡ್ ಮತ್ತೆ ಈ ಬೇಸಿಕ್ ಒಂದು ಬರುತ್ತಲ್ಲ, ಸೊ ಅದಕ್ಕೆ ನೀವು ಬೇರೆ ಬೇರೆ ನಾವು ಹೆಂಗ್ ಮಾಡ್ತೀವಿ ಅಂದ್ರೆ ಸರ್, ಒಂದೊಂದು ಪರ್ಟಿಕ್ಯುಲರ್ ಐಟಮ್ ಒಂದೊಂದು ಬ್ರ್ಯಾಂಡಿಂದ ಪಿಕ್ ಮಾಡ್ತೀವಿ. ಸೊ ಯಾವ್ದ್ರಲ್ಲಿ ಬೆಸ್ಟ್ ಇದೆ ನಾವು ಅದನ್ನ ಕೊಡ್ತೀರಾ ಅಂತ ಹೇಳ್ಬೋದು. ಓಕೆ ಫೈನ್, ಎಲ್ಲ ಗೊತ್ತಾಯ್ತು ಅನ್ಕೊಂತೀನಿ. ಆಮೇಲೆ ಇದು ರಸ್ಟ್ ಬರುತ್ತೆ ಸರ್? ಇದಕ್ಕೆ ಏನಾದರೂ ರಸ್ಟಿಂಗ್ ಇರುತ್ತೆ ಸರ್? ಇದು SS ಇರಲ್ಲ, ಬಟ್ ಬೇರೆದಕ್ಕೆ ನೀರು ಏನಾದ್ರು ತಾಗಿ ಮಾಡೋದು. ಬಟ್ ವಾರ್ಡ್ರೋಬ್ಸ್ ಅಲ್ಲಿ ಏನೂ ಆಗಲ್ಲ ಸರ್. ನೋಡಿ ಇವತ್ತು ನಾವು ಯೂಸ್ ಮಾಡ್ತೀವಿ, ಅದಕ್ಕೆ ತಂದು ತೋರಿಸಿರೋದು, ಏನೂ ಆಗಿಲ್ಲ, ಏನು ತೊಂದರೆ ಇಲ್ಲ. ರಸ್ಟ್ ಬಂದ್ರೂ ಮೆಕ್ಯಾನಿಸಮ್ಗೆ ಏನು ತೊಂದರೆ ಆಗಲ್ಲ, ಏನಾಗಲ್ಲ ಅಲ್ವಾ? ಇದಕ್ಕೆ ಮೇಂಟೆನೆನ್ಸ್ ಏನಾದರೂ ಇದೆಯಾ? ಏನಿಲ್ಲ ಸರ್, ಯಾವುದಕ್ಕೂ ಮೇಂಟೆನೆನ್ಸ್ ಇಲ್ಲ ಸರ್. ಅದ್ರ ಪಾಡಿಗೆ ಅದಿರುತ್ತೆ ಅಷ್ಟೇ. ಹೌದು, ಓವರ್ ಅ ಪೀರಿಯಡ್ ಆಫ್ ಟೈಮ್. ಇವಾಗ ಸರ್ ನಂಗೆ ಗೊತ್ತಿರೋ ಪ್ರಕಾರ ಚಾನಲ್ಸ್ ಎಲ್ಲ ನಾರ್ಮಲ್ ಯೂಸ್ ಮಾಡ್ತೀವಿ ಅಂದರೆ 10 years ಮೇಲೆ ಬರುತ್ತೆ ಸರ್, 10 to 15 years ಮೇಲೆ ಬರುತ್ತೆ, ಏನೂ ಆಗಲ್ಲ. ರಫ್ ಅಂಡ್ ಟಫ್ ನಾವು ಯೂಸ್ ಮಾಡ್ತೀವಿ ಅಂದರೆ, ಈಗ ನಾವು ಕೇರ್ಫುಲ್ ಆಗಿ ಯೂಸ್ ಮಾಡ್ತೀವಿ ಅಂದರೆ 100% ತೊಂದರೆನೇ ಇಲ್ಲ, ಏನಾಗಲ್ಲ. ಓವರ್ ವೆಯ್ಟು ಇದು ಮೇನ್ ನಿಂತಿರೋದೇ ವೆಯ್ಟ್ ಮೇಲೆ ಅಲ್ಲ ಸರ್. ಓಕೆ ಸರ್, ನಿಮ್ಮ ಫೈನಲ್ ಆಗಿ ನಿಮ್ಮ ಪ್ಯಾಕೇಜಸ್ಗಳ ಬಗ್ಗೆ ಹೇಳಿ ಸರ್. ಏನೇನು ಪ್ಯಾಕೇಜಸ್ ಕೊಡ್ತಾ ಇದ್ದಾರೆ? ಇಂಟೀರಿಯರ್ ಪ್ಯಾಕೇಜಸ್. ಓಕೆ, ನಮ್ಮದು ಬಂದು 2 BHKಗೆ 3.99 lakhs ಅಂತ ಸ್ಟಾರ್ಟ್ ಆಗುತ್ತೆ, 3 BHKಗೆ 4.99 lakhs ಅಂತ ಸ್ಟಾರ್ಟ್ ಆಗುತ್ತೆ. ಸಿಲ್ವರ್ ಪ್ಯಾಕೇಜ್ ಬಂದು 3.99 lakhs,
ಗೋಲ್ಡ್ ಪ್ಯಾಕೇಜ್ ಬಂದು 5.99 lakhs, ಡೈಮಂಡ್ ಪ್ಯಾಕೇಜ್ ಬಂದು 7.99 lakhs. 7.99 lakhs. ಎಲ್ಲೆಲ್ಲಿ ವರ್ಕ್ ಮಾಡ್ತೀರಾ ಸರ್ ನೀವು? ಬ್ಯಾಂಗ್ಳೂರ್, ಮೈಸೂರು, ತುಮಕೂರು. 3 ಕಡೆ ವರ್ಕ್ ಮಾಡ್ತಾ ಇರ್ತೀರಾ. ಸೊ ವೀಕ್ಷಕರು, ಇದೊಂದು ನಾಲೆಜ್ ವಿಡಿಯೋ ಅಂತ ಹೇಳ್ಬೋದು. ನಿಮಗೂ ಕೂಡ ಸ್ಪೇಷಿಯಸ್ ಸ್ಟುಡಿಯೋ ಬಗ್ಗೆ ತಿಳ್ಕೊಬೇಕು ಅಂದರೆ ಇದೇ ಪ್ಲೇಲಿಸ್ಟಲ್ಲಿ ಇವ್ರ ಬಗ್ಗೆ ವಿಡಿಯೋಸ್ ಕೂಡ ಮಾಡಿದ್ದೀವಿ, ಅನೇಕ ಹೋಮ್ ಟೂರ್ಗಳನ್ನು ಮಾಡಿದ್ದೀವಿ. ಸೊ ನಿಮಗೆ ಇವತ್ತು ಈ ಟೆಲಿಸ್ಕೋಪಿಂಗ್ ಚಾನಲ್ಗಳಂದರೆ ಏನು ಅಂತ ತಿಳಿಸ್ಕೊಡೋದಕ್ಕೆ ಇದೊಂದು ವಿಡಿಯೋ ಮಾಡಿದ್ದು ಅಂತ ಹೇಳ್ಬೋದು. ಸೊ ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಇನ್ಫಾರ್ಮೇಷನನ್ನು ಒಂದು ಒಳ್ಳೆ ಟೈಮಲ್ಲಿ ಬಂದು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.